ಕಟ್ಟುವ ವೇಳೆ ಮಂಟಪದಿಂದ ಕಾಲ್ಕಿತ್ತ ವರ. ಮೆಹಂದಿ ಹಳದಿ ಶಾಸ್ತ್ರ ಎಲ್ಲ ಮುಗಿಸಿ ವರ ಪರಾರಿ. ಮಾರ್ಚ್ 2ರಂದು ಮದುವೆ ಇತ್ತು, ಆದ್ರೆ ವರನೇ ಪರಾರಿ ಆಗಿದ್ದಾನೆ. ಆಲ್ಮೋಸ್ಟ್ ಈಗ ಆತ ಹಳದಿ ಶಾಸ್ತ್ರ ಮೆಹಂದಿ ಶಾಸ್ತ್ರ ಎಲ್ಲ ಮುಗಿಸಿದಾನೆ. ತಾಳಿ ಕಟ್ಟೋದೊಂದೇ ಬಾಕಿ ಇದ್ದಿದ್ದು, ಉಳಿದ ಒಂದಷ್ಟು ಶಾಸ್ತ್ರಗಳು. ಆದ್ರೆ ತಾಳಿ ಕಟ್ಟುವ ವೇಳೆನೆ ಮಂಟಪದಿಂದ ಈ ವರ ಕಾಲ್ಕಿತ್ತಿದ್ದಾನೆ. ಮೆಹಂದಿ ಹಳದಿ ಶಾಸ್ತ್ರ ಮುಗಿಸಿ ವರ ಪರಾರಿ ಆಗಿದ್ದಾನೆ. ಇಲ್ಲಿ ಮೈಸೂರಲ್ಲಿ ಇವರಿಬ್ಬರಿಗೂ ಕೂಡ ಫ್ರೆಂಡ್ಶಿಪ್ ಆಗುತ್ತೆ. ಆ ನಂತರ ಪ್ಯಾರಿಸ್ ನಲ್ಲಿ ಇವರಿಬ್ಬರ ನಡುವೆ ಲವ್ ಆಗುತ್ತೆ. ಇಬ್ಬರ ಮನೆಯಲ್ಲೂ ಕೂಡ ಒಪ್ಪಿಗೆ ಸಿಗುತ್ತೆ. ಮದುವೆಗೆ ಡೇಟ್ ಕೂಡ ಫಿಕ್ಸ್ ಆಗುತ್ತೆ. ಫೆಬ್ರವರಿ 28ರಿಂದ ಮೆಹಂದಿ ಹಳದಿ ಶಾಸ್ತ್ರ ಕೂಡ ನಡೀತಾನೆ ಇತ್ತು. ಎಲ್ಲಾ ಶಾಸ್ತ್ರಗಳು ಅತ್ಯಂತ ವಿಜೃಂಭಣೆಯಿಂದ ಶಾಸ್ತ್ರೋಕ್ತವಾಗಿ ನಡೆದಿದೆ. ಮಾರ್ಚ್ 2ರಂದು ಮದುವೆಗೆ ಮುಹೂರ್ತ ಫಿಕ್ಸ್ ಮಾಡಲಾಗಿತ್ತು. ಆದ್ರೆ ಇಲ್ಲಿ ಡೌರಿ ಇನ್ನೂ ಕೂಡ ಜೀವಂತವಾಗಿದೆ ಅನ್ನೋದಕ್ಕೆ ಎಷ್ಟೇ ದುಡ್ಡಿದ್ದವರು ಕೂಡ ಇನ್ನೂ ಕೂಡ ಹಣದ ವಿಚಾರದಲ್ಲಿ ಮತ್ತೆ ಮತ್ತೆ ಪಡೆದುಕೊಳ್ತಾರೆ, ಆಸೆ ಇಟ್ಕೊಳ್ತಾರೆ ಅನ್ನೋದಕ್ಕೆ ಇದುವೇ ಒಂದು ಪ್ರಕರಣ ಸಾಕ್ಷಿಯಾಗಿದೆ. ಇಲ್ಲಿ 50 ಲಕ್ಷ ನಗದು, ಅರ್ಧ ಕೆಜಿ ಚಿನ್ನ, ಬೆನ್ಸ್ ಕಾರಿಗೆ ಹುಡುಗ ಡಿಮ್ಯಾಂಡ್ ಅನ್ನ ಇಟ್ಟಿದ್ದ. ವಧುವಿನ ತಂದೆ ಆ ಸಂದರ್ಭದಲ್ಲಿ ಒಪ್ಪದಿದ್ದಾಗ ವರನೇ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಮೈಸೂರಲ್ಲಿ ಓದುವಾಗ ಇವರಿಬ್ರು ಕೂಡ ಕ್ಲಾಸ್ಮೇಟ್ಸ್ ಆಗಿದ್ರು. ಓದು ಮುಗಿಸಿ ಪ್ಯಾರಿಸ್ ಅಲ್ಲಿ ಕೆಲಸಕ್ಕೂ ಸೇರಿದ್ರು. ಪ್ಯಾರಿಸ್ ಅಲ್ಲಿ ಇವರಿಬ್ಬರ ನಡುವೆ ಪ್ರೀತಿ ಪ್ರೇಮ ಆಗತ್ತೆ. ಆನಂತರ ಮದುವೆಗೆ ತೀರ್ಮಾನವನ್ನ ಕೈಗೊಳ್ತಾರೆ. ಮದುವೆ ದಿನ ದುಬಾರಿ ವರದಕ್ಷಿಣೆಯನ್ನ ಕೇಳಿದಾನೆ ವರ. ಕೊಡಲ್ಲ ಅಂದಾಗ ಮಂಟಪದಿಂದಾನೇ ಎಸ್ಕೇಪ್ ಆಗಿದ್ದು ಉಪ್ಪಾರಪೇಟೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಸ್ನೇಹ ಪ್ರೀತಿ ಪ್ರೇಮ ಎಲ್ಲ ಆಗಿ ಮದುವೆ ಆಗೋದೇ ಕಷ್ಟ ಅನ್ನುವಂಥ ಕೆಲವೊಂದು ಘಟನೆಗಳನ್ನ ನಾವು ನೋಡಿರ್ತೀವಿ ಲವ್ ಸ್ಟೋರಿಗಳಲ್ಲಿ. ಇಲ್ಲಿ ಎಲ್ಲವೂ ಒಪ್ಪಿ ಕೊನೆಗೆ ಹುಡುಗಿನೇ ಬೇಡ ಅಂತ ಹೇಳಿ ಓಡಿ ಹೋಗ್ತಾನಲ್ಲ ಇವನು, ಹಾಗಾದ್ರೆ ಎಂಥವನು ಇರಬೇಕು ಅಂತ ಹೇಳಿ. ಈಗ ಈ ಪ್ರಕರಣದಲ್ಲಿ ಏನಾಗಿದೆ? ಹುಡುಗಿ ಮನೆಯವರು ಏನಾದ್ರೂ ದೂರನ್ನ ಕೊಟ್ಟಿದ್ದಾರಾ, ಹೇಗೆ? ಖಂಡಿತವಾಗ್ಲೂ ನವಿತಾ, ಈ ಬೆಳಗ್ಗೆಯಿಂದ ಕೂಡ ನಾವು ಸುದ್ದಿಯನ್ನು ವಿಸ್ತಾರ ಮಾಡ್ತಾ ಹೋಗ್ತಾ ಇರ್ತಿರೋದು ಏನಂತಂದ್ರೆ, ಹುಡುಗನ ಮನೆ ಕಡೆಯವರು ಹುಡುಗಿಯರಿಗೆ ಮೋಸ ಮಾಡಿ ರಾತ್ರೋರಾತ್ರಿ ಒಂದು ನಂದಿನಿ ಪ್ಯಾಲೇಸ್ ಏನಿದೆ ಒಂದು ಫ್ರೀಡಂ ಪಾರ್ಕ್ ಬಳಿ, ಅಲ್ಲಿಂದ ರಾತ್ರೋರಾತ್ರಿ ರೂಮ್ ಅನ್ನ ಖಾಲಿ ಮಾಡಿ ಹೊರಟೋಗಿರ್ತಕ್ಕಂಥ. ಯಾಕಂದ್ರೆ ವರದಕ್ಷಿಣೆ ಕೇಳಿದ್ರೆ 5 ಲಕ್ಷ ಒಂದ್ ಕಡೆ ಅಮೌಂಟ್ ಆಗಿರ್ಬೋದು, ಬೆನ್ಸ್ ಕಾರ್ ಆಗಿರ್ಬೋದು, ಗೋಲ್ಡ್ ಆಗಿರ್ಬೋದು, ಎಲ್ಲವನ್ನೂ ಕೂಡ ಕೇಳಿ ತನ್ನ ಮಗಳು ಅಂದ್ರೆ ಪ್ಯಾರಿಸ್ ನಲ್ಲಿ ಇಷ್ಟಪಟ್ಟಂತ ಹುಡುಗನ ಜೊತೆ ಮದುವೆ ಮಾಡ್ಕೊಳ್ಳಕ್ಕೆ ತಂದೆ ಕೂಡ ನಿರ್ಧಾರ ಮಾಡಿದ್ರು. ಆದ್ರೆ ರಾತ್ರೋರಾತ್ರಿ ಹುಡುಗನ ಕಡೆಯವರು ಯಾವಾಗ ವರದಕ್ಷಿಣೆ ಕೊಡಲ್ಲ, ನಮಗೆ ಕಷ್ಟ ಇದೆ, ನಾವು ಇಷ್ಟೆಲ್ಲ ಖರ್ಚು ಮಾಡಿ ಮದುವೆನ ಮಾಡ್ಕೊಡ್ತೀವಿ, ಅದಾದ ನಂತರ ಹುಡುಗ ಕಡೆಯವರು ಎಲ್ಲರೂ ಕೂಡ ರಾತ್ರೋರಾತ್ರಿ ಅಪ್ಸ್ಕೊಂಡಾಗ್ತಾರೆ. ಈಗ ಬಂದಿರೋ ಮಾಹಿತಿ ಪ್ರಕಾರ ಇವರ ಅಂದ್ರೆ ಸುದ್ದಿ ಪ್ರಸಾರ ಆಗ್ತಾ ಬೆನ್ನಲ್ಲೇನೆ ಹುಡುಗನ ತಂದೆ ತಾಯಿ ಮತ್ತು ಹುಡುಗ 3 ಜನ ಸೇರಿ ಏನ್ ಆರೋಪಿ ಸ್ಥಾನದಲ್ಲಿದ್ರು. ಎಫ್ಐಆರ್ ದಾಖಲಾಗಿತ್ತು. ಹುಡುಗಿಯ ತಂದೆ ಏನು ಆರೋಪ ಮಾಡಿ ಎಫ್ಐಆರ್ ಕೂಡ ದಾಖಲಿಸಿದ್ರು. ಸದ್ಯಕ್ಕೆ ಅವರು ಹುಡುಗಿಯ ತಂದೆಗೆ ಕಾಲ್ ಮಾಡಿ ಕೂಡ ಮಾತನಾಡಿರ್ತಕ್ಕಂಥದ್ದು. ಇವತ್ತು ಸಂಜೆ 4:05 ಗಂಟೆಗೆ ಮನೆಯಲ್ಲಿ ಸೇರಿ ಒಂದು ಒಪ್ಪಂದಕ್ಕೆ ಬರುವಂತ ಸಾಧ್ಯತೆಗಳಿರ್ತಕ್ಕಂಥದ್ದು. ಒಂದು ವೇಳೆ ಸುದ್ದಿ ಪ್ರಸಾರ ಆದ ಮೇಲೆ ಬೆನ್ನಲ್ಲೇ, ಯಾಕೆ ಅಂತ ಹೇಳಿದ್ರೆ ಕೆಲವರು ಮಾನ ಮರ್ಯಾದೆಗೆ ಹಂಜಿ ಹಿಂದೆ ಸರಿಯುವಂತ ಕಾಲದಲ್ಲಿ ಈಗ ಅವರೆಲ್ಲರೂ ಕೂಡ ಸೇರಿ ಒಂದು ಹುಡುಗ ಹುಡುಗಿಯನ್ನ ಜೊತೆ ಮಾಡೋದಕ್ಕೆ ಒಗ್ಗೂಡಿ ಮದುವೆ ಮಾಡೋಕೆ ಕೂಡ ಮುಂದೆ ಬರುವಂತ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ನವಿತಾ, ಹುಡುಗಿ ಮನೆಯವರು ಒಪ್ಕೊಳ್ತಾರಾ ಅನ್ನೋದು ಮಂಜುನಾಥ್ ಒಂದ್ ಕಡೆ. ಇನ್ನೊಂದ್ ಕಡೆ ಈಗ ಒಂದಷ್ಟು ಪ್ರಶ್ನೆಗಳಲ್ಲಿ ಬರುತ್ತೆ. ಅಂದ್ರೆ ಇವರು ಈ ತರದ್ದೇ ಅಥವಾ ಕೇವಲ ವರದಕ್ಷಿಣೆಗೆ ಹೀಗೆ ಮಾಡಿದ್ರ, ಅಥವಾ ಈ ತರ ಬೇರೆ ಕಡೆ ಏನಾದ್ರೂ ಮೋಸ ಮಾಡಿದಾರಾ ಅಂತ? ಇಲ್ಲ, ಖಂಡಿತವಾಗ್ಲೂ ಇಲ್ಲ ನವಿತಾ. ಯಾಕೆಂತ ಹೇಳಿದ್ರೆ ಎಫ್ಐಆರ್ ದಾಖಲಿಸಿರ್ತಕ್ಕಂಥ ವ್ಯಕ್ತಿ ಕೂಡ ಒಬ್ರು ಸರ್ಕಾರಿ ಹುದ್ದೆಯಲ್ಲಿ ಇರ್ತಕ್ಕಂಥ, ಸೆಂಟ್ರಲ್ ಗೌರ್ಮೆಂಟ್ ಹುದ್ದೆಯಲ್ಲಿ ಇರ್ತಕ್ಕಂಥ ವ್ಯಕ್ತಿ. ಅದರ ಜೊತೆಗೆ ಹುಡುಗನ ಹಿಸ್ಟ್ರಿಯನ್ನು ಕೂಡ ನೋಡ್ತಾ ಹೋದಂತ ತಂದೆ ಹೇಳುವಂತದ್ದು ಒಂದೇ, ಇಬ್ರು ಕೂಡ ಕ್ಲಾಸ್ಮೇಟ್ಸ್ ಆಗಿದ್ರು, ಮತ್ತೆ ಒಂದೇ ದೇಶಕ್ಕೆ ಹೋಗಿ ಕೆಲಸವನ್ನು ಕೂಡ ಮಾಡ್ಕೊಂಡಿದ್ರು. ಒಬ್ರಿಗೊಬ್ರು ಇಷ್ಟಪಟ್ಟ ನಂತರ ನಾವು ಮುಂದೆ ಬಂದಿದ್ವಿ. ಈಗ ವರದಕ್ಷಿಣೆಗೆ ಕೇಳ್ತಾರೆ ಅನ್ನೋ ನಿಜಕ್ಕೂ ಕೂಡ ನಾವು ಕೂಡ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ. ಆದ್ರೆ ಇವತ್ತು ಸಂಜೆ ಅವರು ಮನೆಗೆ ಬಂದು ಮಾತುಕತೆಯನ್ನು ನಡೆಸ್ತೀವಿ, ಮತ್ತೆ ನಾವು ಮದುವೆ ಮಾಡೋಣ ಅಂತ ಹೇಳಿ ಮುಂದೆ ಬಂದಿರ್ತಕ್ಕಂಥ ನಿಜಕ್ಕೂ ಕೂಡ ಹುಡುಗಿಯ ತಂದೆಗೆ ಎಲ್ಲೋ ಒಂದ್ ಕಡೆಗೆ ಸಂತೋಷ ತಂದಿರುವಂತ ವಿಚಾರ. ಜೊತೆಗೆ ಈ ಹುಡುಗ ಈ ಹಿಂದೆ ಕೂಡ ಹುಡುಗಿಯ ಜೊತೆ ಸಾಕಷ್ಟು ಬಾರಿ ಮಾತನಾಡಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಇದೇ ಹುಡುಗಿಯನ್ನ ಮದುವೆ ಆಗ್ತೀನಿ ಅಂತ ಹೇಳಿ ಪಟ್ಟು ಹಿಡ್ಕೊಂಡು ತನ್ನ ತಾಯಿಗೆ ಕೂಡ ಕನ್ವಿನ್ಸ್ ಮಾಡಿರ್ತಕ್ಕಂಥದ್ದು. ಸದ್ಯಕ್ಕೆ ಇವತ್ತು ವರನ ತಂದೆ ತಾಯಿ ಹಾಗೂ ಹುಡುಗಿಯ ತಂದೆ ತಾಯಿ ಮನೆಯಲ್ಲಿ ಹುಡುಗಿಯ ಸ್ವಗೃಹದಲ್ಲಿ ಭೇಟಿಯಾಗುವ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ನವಿತಾ, ಓಕೆ, ವರದಕ್ಷಿಣೆ ತಗೊಳ್ಳೋದೇ ಅಪರಾಧ ಅನ್ನೋದಿದೆ. ನೋಡೋಣ ಏನಾಗುತ್ತೆ. ಥ್ಯಾಂಕ್ ಯು ಮಂಜು.